ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಚುಕ್ಕೆ ಗುರುತಿನ ಪ್ರಶ್ನೆ 273 ಆಹಾರ ಮತ್ತು ನಾಗರಿಕ ಸಚಿವರಿಗೆ ಮುನಿಯಪ್ಪನವರಿಗೆ ನಾನು ಕೇಳಿದ್ದೆ. 2025 ಜನವರಿಯ ಹಣವನ್ನು ನೀವು 1,27,00,000 ಜನ ಪಡಿತರ ಕಾರ್ಡ್ಗಳಿಗೆ ಸುಮಾರು 657 ಕೋಟಿ ರೂಪಾಯಿಗಳನ್ನು ಇನ್ನೂ ಹಾಕಿಲ್ಲ ಅಂತ ಕೇಳಿದಾಗ ಮಾನ್ಯ ಸಚಿವರು ಉತ್ತರ ಕೊಡ್ತಂಥ ಸಂದರ್ಭದಲ್ಲಿ ಹೇಳಿದರು, ಇಲ್ಲ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಗಡಿಬಿಡಿಯಾಗಿ ಆ ದುಡ್ಡನ್ನು ನಮಗೆ ಹಾಕೋಕ್ಕಾಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ನಿನ್ನೆ ಉತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು. ನಾನು ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಈ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಮಾತನಾಡಿದಾಗ ಮಾನ್ಯ ಕೇಂದ್ರ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಅವರು ಬೆಳಗ್ಗೆ ನಮ್ಮ ಹಣವನ್ನು ಜಮಾ ಮಾಡಿದರೆ ಮಧ್ಯಾಹ್ನದೊಳಗಡೆ ಸಂಜೆ ಒಳಗಡೆ ನಾವು ಅಕ್ಕಿಯನ್ನು ಸರಬರಾಜು ಮಾಡ್ತೇವೆ, ಅಷ್ಟು ಸ್ಟಾಕ್ ನಮ್ದು ಅವತ್ತಿಂದ ಇದೆ ಅಂತಕ್ಕಂಥ ಮಾತನ್ನು ಹೇಳುವಂಥದ್ದನ್ನು ಮಾನ್ಯ ಕೇಂದ್ರ ಸಚಿವರು ಇವತ್ತು ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಮಾನ್ಯ ಸಚಿವರಲ್ಲಿ ಮುನಿಯಪ್ಪನವರಲ್ಲಿ ಕೇಳಕ್ಕೆ ಇಚ್ಛೆಪಡ್ತೀನಿ, ನಿಮಗೇನಾದರೂ ಹಣಕಾಸಿನ ತೊಂದರೆ ಆಗೈತಿ, ನೀನು ಹೇಳಿದ್ರು ನಾನು ಆರ್ಥಿಕ ಇಲಾಖೆಯಲ್ಲಿ ದುಡ್ಡು ಐತಿ, ಇನ್ನೂ ದುಡ್ಡನ್ನು ನಾವು ತಗೊಂಡಿಲ್ಲ 657 ಕೋಟಿ ರೂಪಾಯಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ನಾನು ನಿಮ್ಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ಆರ್ಥಿಕ ಇಲಾಖೆಯಲ್ಲಿ ಹಣಕಾಸಿನ ವ್ಯವಸ್ಥೆ ತೊಂದರೆ ಇದೆಯಾ, ಆ ಕಾರಣಕ್ಕಾಗಿ ತೆಗಿಲಿಲ್ವಾ ಏನು ಅನ್ನೋಂಥದ್ದನ್ನು ಇನ್ನೂವರೆಗೂ ಸ್ಪಷ್ಟನೆಯನ್ನು ಮಾಡ್ತಾ ಇಲ್ಲ. ಒಂದು, ಅಕ್ಕಿಯನ್ನಾದರೂ ಕೊಡಬೇಕಾಗಿತ್ತು, ಇಲ್ಲ ಅಂದರೆ ದುಡ್ಡನ್ನು ಹಾಕಬೇಕಾಗಿತ್ತು, ಎರಡು ಸಂಗತಿಗಳಿದ್ದು. ಆದರೆ ಜನವರಿ 2025 ಅಕ್ಕಿಯನ್ನು ಕೂಡ ಹಾಕಲಿಲ್ಲ, ಹಣವನ್ನು ಹಾಕಲಿಲ್ಲ. ಈಗ ಹೇಳ್ತಾರೆ ಆರ್ಥಿಕ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು. ಹಾಗಾದ್ರೆ ನಾನು ಈಗ ಪುನಃ ಆಗ್ರಹ ಮಾಡ್ತೀನಿ, ಕೇಂದ್ರ ಸರ್ಕಾರ ನಿಮಗೆ ಅಕ್ಕಿಯನ್ನು ಕೊಡಾಕತ್ತಿರೋದ್ರ ಜೊತೆಗೆ ನೀವು ತೊಗೊಳ್ಳಾರ್ದಂಥ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ. ಜನವರಿ 2025 ಈ ರಾಜ್ಯದಲ್ಲಿ ಇರ್ತಕ್ಕಂಥ 1,27,00,000 ಜನ ಏನು ಪಡಿತರ ಚೀಟಿಯನ್ನು ಹೊಂದಿದವರು ಅಂತಿದ್ದಾರೆ, ಅವರಿಗೆ ಜನವರಿ 25 ಮಾಹೆ ಹಣವನ್ನಾದರೂ ಹಾಕಿರಿ, ಇಲ್ಲ ಅಕ್ಕಿಯನ್ನಾದರೂ ಕೊಡ್ರಿ ಅನ್ನತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೇನೆ. ಯಾಕಂದರೆ ಒಂದು ಕಡೆ ಗ್ಯಾರಂಟಿ ಅಂತಂದು ಹೇಳ್ತಾ ಗ್ಯಾರಂಟಿಯಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಮೋಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಗೃಹಲಕ್ಷ್ಮಿಯ 2025 ಫೆಬ್ರವರಿ ಮಾರ್ಚನ ಸುಮಾರು 5,000 ಕೋಟಿಯನ್ನು ಹಣವನ್ನು ಹಾಕಲಿಲ್ಲ. ಇವತ್ತು ನಾವು ಇದರ ಸಂಪೂರ್ಣ ಮಾಹಿತಿಯನ್ನು ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ 9 ಜಿಲ್ಲೆಗಳಿಂದ ನಾನು ಮಾಹಿತಿಯನ್ನು ತೆಗೆದುಕೊಂಡೇನೆ. ಎಲ್ಲ ಕಡೆಯೂ ಕೂಡ ಸ್ಟ್ಯಾಂಡರ್ಡ್ ಆನ್ಸರ್ ಬರ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದಾರೆ. ಇವತ್ತು ಅಂದರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಇವತ್ತು ಶಾಸಕರಿಗೆ ಕೇಳಿದರೆ ನೇರವಾಗಿ ಮೇಗಿಂದ ನಿರ್ದೇಶನ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಆಗ್ತಾ ಇದೆ. ನೋಡಿ, ಎಲ್ಲ 9 ಜಿಲ್ಲೆ ತೊಗೊಂಡ್ರೆ 9 ಜಿಲ್ಲೆಗೆ ಸೇಮ್ ಆನ್ಸರ್, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಮಾಡ್ತಕ್ಕಂಥದ್ದು ಕೂಡ ಪರಿಸ್ಥಿತಿ ಇಲ್ಲ. ಜನವರಿ ದುಡ್ಡು ಹಾಕಿರಾ ಅಂತಂದು ಕೇಳಿದರೆ ಜನವರಿಯಲ್ಲಿ ಮೀಟಿಂಗ್ ಆಯಿತು, ಫೆಬ್ರವರಿಯಲ್ಲಿ ನಾವು ಹಾಕೇವ್ರಿ ಅಂತಕ್ಕಂಥ ಮಾತನ್ನು ಇವತ್ತು ಇಲಾಖೆಯಲ್ಲಿರ್ತಕ್ಕಂಥ ಡಿಡಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಮತ್ತೊಮ್ಮೆ ಸ್ಪಷ್ಟವಾಗಿ ಮಾಡ್ತೀನಿ, ಇವತ್ತು ಏನು ರಾಜ್ಯದ 657 ಕೋಟಿ ರೂಪಾಯಿ ಇವತ್ತು ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಇದ್ದರೆ ತಕ್ಷಣ ಈ ಮಾರ್ಚ್ ಒಳಗಡೆ ನೀವು ಅವ್ರಿಗೆ ದುಡ್ಡನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡಿರಿ, ಇಲ್ಲ 5 kg ಅಕ್ಕಿಯನ್ನಾದರೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಇದೇನು ಕೇವಲ ಅವ್ರು ಭಿಕ್ಷೆ ಹಾಕ್ತಕ್ಕಂಥದ್ದಲ್ಲ, ಅವ್ರೇನು ಇವತ್ತು ಅವ್ರ ಪಂಚ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡಿದ್ರು. ಒಂದನೇದ್ದು 10 kg ಅಕ್ಕಿಯನ್ನು ಕೊಡ್ತೇನೆ ಅಂತ ಹೇಳಿ 5 kg ಅಕ್ಕಿಯನ್ನು ಕೊಡಕತ್ತಾರೆ. 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟರೆ ನೀವು 10 ಹೇಳಿ 5 kg ಕೊಡತ್ತೀರಿ. ಆ 5 kgಯಲ್ಲಿ ಕೂಡ ಇವತ್ತು ಜನವರಿ ಕಂತನ್ನು ಹಾಕಲಾರದ ಮುಖಾಂತರ 657 ಕೋಟಿ ರೂಪಾಯಿ ನೀವೇ ಸೇವಿಂಗ್ಸು ಅಥವಾ ಹಣಕಾಸಿನ ತೊಂದರೆ ಇತ್ತು, ಯಾವ ಕಾರಣ ಗೊತ್ತಿಲ್ಲ. ಅದು ನಾನು ಒಂದೇ ಒಂದು ಆಗ್ರಹ ಮಾಡ್ತೀನಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾನ್ಯ ಸಚಿವರು ಮಾಡಬೇಕು. ತಕ್ಷಣ ಅವರು ಈ 1,27,00,000 ಜನರಿಗೆ ಅಕ್ಕಿಯನ್ನು ಹಾಕೋದಾಗಲಿ ಅಥವಾ ದುಡ್ಡನ್ನು ಹಾಕತಕ್ಕಂಥ ಕೆಲಸವನ್ನು ಮಾಡಬೇಕನ್ನೋದು ಆಗ್ರಹವನ್ನು ಸ್ಪಷ್ಟವಾಗಿ ಮಾಡೋಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಸಚಿವರು ನಿನ್ನೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ನಾನು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ನಾನು ದೂರವಾಣಿ ಮುಖಾಂತರ ಮಾತಾಡಿದಾಗ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲ, ಸರ್ಕಾರ ಹಣ ಹಾಕಿದರೆ ಮಧ್ಯಾಹ್ನ ಒಳಗಡೆ ಅಥವಾ ಸಾಯಂಕಾಲ ಒಳಗಡೆ ಅವ್ರಿಗೆ ಅಕ್ಕಿ ಕೊಡ್ತಕ್ಕಂಥ ಅಷ್ಟು ಅಕ್ಕಿ ನಮ್ಮ ಕಡೆ ಐತಿ ಅಂತಕ್ಕಂಥ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೇರವಾಗಿ ಇವತ್ತು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಇದನ್ನು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರದ ಹೆಸರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಾದಂಥ ಪಾಲಿಲ್ಲ. ಇವತ್ತು ಅವ್ರು ಹೇಳಿದ್ದಾರೆ, ಕೇಂದ್ರ ಸಚಿವರು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ, ಅವ್ರು ದುಡ್ಡು ತುಂಬಿ ಮಧ್ಯಾಹ್ನ ಒಳಗಡೆ ನಾವು ಅಕ್ಕಿ ಕೊಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ವಿನಾಕಾರಣ ಇವತ್ತು ಮುನಿಯಪ್ಪನವರು ತಮ್ಮ ಕಡೆ ದುಡ್ಡು ಇಲ್ಲದ ಕಾರಣಕ್ಕೂ ಅಕ್ಕಿ ಇಲ್ಲದ ಕಾರಣಕ್ಕೂ
ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ನೇರವಾಗಿ ಹೊಣೆಗೆ ರಾಜ್ಯ ಸರ್ಕಾರ ಆಗುತ್ತೆ. ನಾನು ಈಗೂ ಆಗ್ರಹ ಮಾಡ್ತೀನಿ, ಜನವರಿ 2025 1,27,00,000 ಜನರಿಗೆ ಪಡಿತರದಾರರಿಗೆ 657 ಕೋಟಿ ರೂಪಾಯಿನ ಹಣವನ್ನಾದರೂ ಹಾಕಿ, ಇಲ್ಲ 5 kg ಅಕ್ಕಿಯನ್ನಾದರೂ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಸ್ಪಷ್ಟವಾಗಿ ಮಾಡ್ತೀನಿ. ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಸರ್ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿಲ್ಲ ಅಂತ ಪ್ರತಿರೋಧವನ್ನ ಪ್ರಕಾಶ್ ರಾಜು ಮತ್ತು ಶಿವಾಜಿನಗರ MLA ರಿಜ್ವಾನ್ ಅರ್ಷದ್ ಇಬ್ಬರು ಕೂಡ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ನಮ್ಮ ಏನು ಇಬ್ಬರು ವಿರೋಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಪ್ಯಾಲೆಸ್ತೈನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡಬೇಕು ಅನ್ನೋಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳಿತಕ್ಕಂಥವ್ರು, ಹಾಗಾದ್ರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನೋಂಥದ್ದು ನಾವು ಸ್ವಾಗತ ಮಾಡ್ತೇವೆ. ಆಮೇಲೆ ಸರ್, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಏನಿದೆ, ಒಟ್ಟು 17 ಕೇಸ್ಗಳು ದಾಖಲಾಗಿದ್ದಾವೆ ಕಳೆದ 3 ವರ್ಷದಲ್ಲಿ. ಇದುವರೆಗೆ ಒಂದು ಕೇಸು ಕೂಡ ತಾರ್ಕಿಕ ಅಂತ್ಯ ಮುಟ್ಟಿಲ್ಲ, ಒಂದು ಕೇಸ್ನಲ್ಲೂ ಕೂಡ ಶಿಕ್ಷೆ ಆಗಿಲ್ಲ. ನಿನ್ನೆ ಪರಿಷತ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಇವತ್ತು ರಾಜ್ಯ ಸರ್ಕಾರನ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಲ್ಲಿ ತೊಡಗಿದಾಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಕೂಡ ಭಾಳ ತೊಂದರೆ. ಯಾಕೆಂದರೆ ಇವತ್ತು ಅವ್ರ ಕಡೆ ಸ್ಪಷ್ಟತೆ ಐತೆ. ಬೇರೆ ಇನ್ನೂ ಮಾತಾಡಲಾರ್ದನ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಒಂದು ಕಡೆ ಮಾಡ್ತಿದ್ರೆ, ಇದೇ ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಿ ಮುಗಿಸ್ಬೇಕಾಗಿತ್ತು. ಅದರ ದುರ್ದೈವದ ಸಂಗತಿ ಅಂದರೆ ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಮೇಲೆ ಹಾಗೆ ನಡೆಸ್ರಪ್ಪ ಅನ್ನುವಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಸರ್ಕಾರ ಹೊಂಟೈತಿ. ಹೀಗಾಗಿ ಇದೇ ನಾವೇನು ಭಾಳ ಆಗಬಾರ್ದು ಅನ್ನೋವಂಥದ್ದಲ್ಲ, ಇದು ನಮ್ಗೆ ಅಪೇಕ್ಷೆ ಇದ್ದದ್ದೇ ಇತ್ತು. ಇದರಲ್ಲಿ ನಾವೇನು ಭಾಳಷ್ಟು ಅಪೇಕ್ಷೆ ಮಾಡುವಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ನೀತಿ ಭಾಳ ಸ್ಪಷ್ಟವೈತಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾಡಬೇಕು ಅನ್ನೋದು ಅದರ ಭಾಗವಾಗಿ ಇದನ್ನು ಮಾಡುವಂಥ ಪ್ರಯತ್ನವನ್ನು ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.